ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಬೈನಾಮಿಯಲ್ ಥಿಯರಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಕ್ವಶನ್ ಏನ್ ಕೊಟ್ಟಿರೋದು, ಫೈಂಡ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಪವರ್ ಕೆ ಇನ್ ದ ಎಕ್ಸ್ಪ್ಯಾನ್ಷನ್ ಆಫ್ 1 plus x square into 1 plus x power n where n is a positive integer and it is between 0 less than or equal to k less than or equal to n plus 2 ಅಂತ ಅಂದ್ರೆ ಇಲ್ಲಿ ಪವರ್ ಕೆ ಇದೆಯಲ್ಲ, ಸೊ ಆ ಕೆ ವ್ಯಾಲ್ಯೂ ಏನಾಗಿರ್ಬೇಕು, 0 ಅಥವಾ 0ಗಿನ್ನ ಜಾಸ್ತಿ ಇರಬೇಕು, ಮತ್ತೆ n ಪ್ಲಸ್ 2ಗಿನ್ನ ಏನಾಗಿರ್ಬೇಕು, ಕಡಿಮೆ ಇರಬೇಕು ಅಥವಾ ಈಕ್ವಲ್ ಆಗಿರ್ಬೇಕು. ಸರಿನಾ? ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಸೊಲ್ಯೂಷನ್, we know that so binomial theorem ದು ಫಾರ್ಮುಲಾ ಏನು, binomial theorem formula. So formula in binomial theorem ದು x plus y power n can be written as summation of r is equal to 0 to n ncr x power r into y power n minus r. ಸರಿನಾ? ಏನು, x plus y power n can be written as summation of r is equal to 0 to n ncr x power r into y power n minus r. ಒಂದು 2-3 ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನಿಮಗೆ ಈಸಿಯಾಗಿ ಬರೆಯೋದಕ್ಕೆ ಬರ್ತಾ ಹೋಗುತ್ತೆ. ಸೊ ಈಗ ನೀನು ಏನು ಮಾಡಬೇಕು ಅಂತಂದ್ರೆ, ಇದೆಯಲ್ಲ, ಸೊ ಇದನ್ನ ಬಿಡ್ತೀನಿ, ಪವರ್ ಎನ್ ಇದೆಯಲ್ಲ ಅದನ್ನ ಮಾತ್ರ ತಗೊಂತೀನಿ. ಸರಿನಾ? 1 plus x power n ಅನ್ನ ಮಾತ್ರ ತಗೊಂತೀನಿ. ಆಮೇಲೆ ಇದನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಣ. ಸರಿನಾ? ಫಸ್ಟ್ ಈ ಪಾರ್ಟ್ ಅನ್ನ ತಗೊಳ್ಳಿ. ಸೊ ಇವಾಗ ನೋಡಿ, 1 plus x power n ಇದೆ, ಎಕ್ಸ್ ಇರುವಂತ ಜಾಗದಲ್ಲಿ ಏನಿದೆ, 1 ಇದೆ. ಸೊ ಈಗ ನನಗೆ ಮಿಸ್ ಮ್ಯಾಚ್ ಆದಂಗ ಆಗುತ್ತೆ. ಯಾಕೆ ಗೊತ್ತಾ, ನೋಡಿ ಇಲ್ಲಿ ಎಕ್ಸ್ ಇರುವಂತ ಜಾಗದಲ್ಲಿ 1 ಇದೆ, ವೈ ಇರುವಂತ ಜಾಗದಲ್ಲಿ ಎಕ್ಸ್ ಇದೆ, ನನಗೆ ಕನ್ಫ್ಯೂಸ್ ಆಗ್ತಾ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂತಂದ್ರೆ, ಇದನ್ನೇ ನಾನು ಮತ್ತೆ ಇನ್ನೊಂದ್ಸಲಿ ಬರ್ಕೊಂತೀನಿ. ಏನು, ಎಕ್ಸ್ ಪ್ಲಸ್ 1 ಪವರ್ ಎನ್ ಅಂತ ಬರಿತೀನಿ. ಸರಿನಾ? ನೋಡಿ ಇಲ್ಲಿ 1 plus x power n ಅನ್ನ x plus 1 power n ಅಂತ ಬರಿಬೋದಾ? 1 plus 2 ಅನ್ನ 2 plus 1 ಅಂತ ಬರ್ದಂಗೆ, ಅಷ್ಟೇ ಸಿಂಪಲ್. ಸೊ ಈಗ x ಜಾಗದಲ್ಲಿ ಏನಿದೆ, x ಇದೆ, y ಜಾಗದಲ್ಲಿ ಏನಿದೆ, 1 ಇದೆ, n ಜಾಗದಲ್ಲಿ ಏನಿದೆ, n ಇದೆ. ಸರಿನಾ? ಸೊ ಅಷ್ಟನ್ನು ಕೂಡ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ. ಸೊ ವ್ಯಾಲ್ಯೂ ಏನಾಗುತ್ತೆ, 1 plus ವ್ಯಾಲ್ಯೂ ಏನಾಗುತ್ತೆ, x plus 1 power n will be equal to summation of r is equal to 0 to n ncr. ಯಾಕೆ, n ವ್ಯಾಲ್ಯೂ ಕೂಡ ಗೊತ್ತಿಲ್ಲ, r ವ್ಯಾಲ್ಯೂ ಕೂಡ ಗೊತ್ತಿಲ್ಲ. ನೆಕ್ಸ್ಟ್ x ವ್ಯಾಲ್ಯೂ ಗೊತ್ತಿದೆ, ಏನು, x ಪವರ್ r ಇಂಟು y ಪವರ್. ಸೊ y ವ್ಯಾಲ್ಯೂ ಗೊತ್ತಿದೆಯಾ? ಎಸ್. ಸೊ y ವ್ಯಾಲ್ಯೂ ಏನು, 1 ಪವರ್ n ಮೈನಸ್ r. n ವ್ಯಾಲ್ಯೂ ಗೊತ್ತಿಲ್ಲ, r ವ್ಯಾಲ್ಯೂ ಗೊತ್ತಿಲ್ಲ. ಸೊ ಈಗ 1 ಪವರ್ ಎನಿಥಿಂಗ್ ವಿಲ್ ಬಿ ಈಕ್ವಲ್ ಟು 1 ಅಷ್ಟೇ. ನೋಡಿ ಇಲ್ಲಿ 1 ಪವರ್ 0 ಇದ್ರೂ ಕೂಡ 1 ಪವರ್ 1000 ಇದ್ರೂ ಕೂಡ 1 ಪವರ್ 2586 ಇದ್ರೂ ಕೂಡ 1 ಅಂತ ಅಂದ್ರೆ 1 ಪವರ್ ಏನೇ ವ್ಯಾಲ್ಯೂ ಬರಲಿ, ಅದು 1 ಪವರ್ ವ್ಯಾಲ್ಯೂ ಏನೇ ಬರಲಿ, ಸೊ ಅದೇನಾಗಿರುತ್ತೆ, 1 ಆಗಿರುತ್ತೆ. ಆಮೇಲೆ ನೋಡಿ ಇಲ್ಲಿ ನೆಗೆಟಿವ್ ಬರ್ಬೋದು ಅಂತ ಹೊಸ ಜನ ಕನ್ಸ್ಬೋದು. ಮೈನಸ್ ಅಲ್ಲಿ ಬಂದ್ರೆ ಏನ್ ಮಾಡ್ತೀರಾ, ರೇಂಜ್ ಏನ್ ಕೊಟ್ಟಿರೋದು, 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ನೋಡಿ 0ಗಿನ್ನ ಜಾಸ್ತಿ ಇರಬೇಕು. ಸೊ ಅದೇ ಕಂಡೀಷನ್ ಕೊಟ್ಟಿರೋದು. ಸೊ ಇವಾಗ 1 ಪವರ್ ಎನಿಥಿಂಗ್ ವಿಲ್ ಬಿಕಮ್ 1 ಅಷ್ಟೇ. ಸೊ 1 ಏನಂತ ಬರಿಬೋದು ನಾವು, ಎಕ್ಸ್ ಪ್ಲಸ್ 1 ಪವರ್ ಎನ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ಆರ್ ಇಸ್ ಈಕ್ವಲ್ ಟು 0 ಟು ಎನ್ ಸಿ ಆರ್ ಎಕ್ಸ್ ಪವರ್ ಆರ್ ಅಂತ ಸಾಕು. ಸರಿನಾ? ಇಂಟು 1 ಅಂತ ಅಂದ್ರೆ ಇನ್ನೇನು, ಎಕ್ಸ್ ಪವರ್ ಆರ್. ಸೊ ಇವಾಗ ಏನ್ ಮಾಡ್ತೀನಿ, ಇದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಎರಡು ಕಡೆಗೂ ಕೂಡ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಈ ಕಡೆ ಕೂಡ ಅಷ್ಟೇ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ವ್ಯಾಲ್ಯೂ ಏನಾಗುತ್ತೆ ನೋಡಿ. ಸೊ ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ 1 ಪವರ್ ಎನ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ಆರ್ ಇಸ್ ಈಕ್ವಲ್ ಟು 0 ಟು ಎನ್ ಸಿ ಆರ್. ನೋಡಿ ಇಲ್ಲಿ ಎಕ್ಸ್ ಪವರ್ ಆರ್ ಇಂಟು 1 ವಿಲ್ ಬಿಕಮ್ ಎಕ್ಸ್ ಪವರ್ ಆರ್. ನೆಕ್ಸ್ಟ್ ಪ್ಲಸ್ ಎಕ್ಸ್ ಪವರ್ ಆರ್ ಇಂಟು ಎಕ್ಸ್ ಏನಾಗುತ್ತೆ, ನೋಡಿ ಇಲ್ಲಿ ಎಕ್ಸ್ ಪವರ್ ಆರ್ ಇಂಟು ಎಕ್ಸ್ ಪವರ್ 1 ಆದಂಗೆ ಆಯ್ತಾ. ನೋಡಿ ಏನು ಇಲ್ಲ ಅಂತಂದ್ರೆ 1. ಸೊ ಇವಾಗ ಬೇಸ್ ಸೇಮ್ ಇದೆ ಅಂತ ಅನ್ಕೊಳ್ಳಿ, ಎ ಪವರ್ ಎನ್ ಇಂಟು ಎ ಪವರ್ ಎಮ್ ಅನ್ನ ನಾವೇನಂತ ಬರಿಬೋದು, ಎ ಪವರ್ ಎನ್ ಪ್ಲಸ್ ಎಮ್ ಅಂತ ಬರಿಬೋದು. ಸರಿನಾ? ಸೊ ಇವಾಗ ಏನಾಗುತ್ತೆ, ಆರ್ ಪ್ಲಸ್ 1 ಆಗುತ್ತೆ. ಸೊ ಎಕ್ಸ್ ಪವರ್ ಆರ್ ಪ್ಲಸ್ 1 ಅಂತ ಬರಿಬೋದು, 1 ಪ್ಲಸ್ ಆರ್ ಅಂತನಾದ್ರೂ ಕೂಡ ನೀವು ಬರಿಬೋದು. ನೆಕ್ಸ್ಟ್ ಎಕ್ಸ್ ಪವರ್ ಆರ್ ಇಂಟು ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ಪ್ಲಸ್ ಎಕ್ಸ್ ಪವರ್ 2 ಪ್ಲಸ್ ಆರ್ ಆಗುತ್ತಲ್ವಾ. ಸೊ ಇವಾಗ ಏನಾಗಿದೆ, ಎಕ್ಸ್ ಪವರ್ ಆರ್ ಇಂಟು ಎಕ್ಸ್ ಪವರ್ 2. ಸೊ ಈ ಫಾರ್ಮೆಟ್ಗೆ ಹೋದ್ರೆ ಏನಾಗುತ್ತೆ, ಬೇಸ್ ಸೇಮ್ ಇರೋದ್ರಿಂದ ಎಕ್ಸ್ ಪವರ್ ಆರ್ ಪ್ಲಸ್ 2 ಅಥವಾ 2 ಪ್ಲಸ್ ಆರ್ ಅಂತ ಕೂಡ ನೀವು ಬರ್ಕೋಬಹುದು. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ, ನೋಡಿ ಇಲ್ಲಿ
ಸೊ ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ 1 + x + x² × x + 1 ಹೋಲ್ ಪವರ್ n ಸಮೇಷನ್ ಆಫ್ r = 0 to n. ನೋಡಿ ಇಲ್ಲಿ NCR into x power r plus summation of r = 0 to n into NCR into x power 1 plus r plus summation of r = 0 to n NCR into x power 2 plus r. ಸೊ ಅಷ್ಟಕ್ಕೂ ಕೂಡ ನಾನು ಸಪರೇಟ್ ಆಗಿ ಬರ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಏನ್ ಮಾಡಿದೆ, r = 0 to n NCR x power r ಒಂದು, ನೆಕ್ಸ್ಟ್ x power 1 plus r ಜೊತೆ ಒಂದ್ಸಲಿ, 2 plus r ಜೊತೆ ಒಂದ್ಸಲಿ. ಸೊ ಈಗ ನಾನೇನ್ ಮಾಡ್ಬೇಕು ಅಂತಂದ್ರೆ r ವ್ಯಾಲ್ಯೂನ ಕಂಡಿಡ್ಕೋಬೇಕು. r ವ್ಯಾಲ್ಯೂನ ಕಂಡಿಡ್ಕೋಬೇಕು. ಯಾಕೆ ನೋಡಿ ಇಲ್ಲಿ ಅವ್ರು ಏನ್ ಕೇಳಿರೋದು, ಕೋಎಫಿಷಿಯಂಟ್ ಆಫ್ x ಪವರ್ k ಅಂತ ಕೇಳಿದ್ದಾರೆ. ಸೊ ಇಲ್ಲೇನಿದೆ, ಮೊದಲನೇದ್ರಲ್ಲಿ ನನಗೆ x ಪವರ್ r ಅಂತ ಇದೆ, ನನಗೆ ಬೇಕಾಗಿರೋದೇನು x ಪವರ್ k ಅಂತ ಬೇಕು. ಏನ್ ಬೇಕು ನನಗೆ, x ಪವರ್ k ಅಂತ ಬೇಕು. ಸೊ ಇವಾಗ r ಇರೋದನ್ನ ನಾನು k ಅಂತ ಮಾಡೋದಕ್ಕೇನು ಅಷ್ಟೇ ಈಕ್ವಲ್ ಆಯ್ತಲ್ವಾ. ಸೊ r ಜಾಗಕ್ಕೆ ನಾನು k ಅನ್ನ ಹಾಕ್ಬೇಕು. ಇಯರ್ r ವಿಲ್ ಬಿ ಈಕ್ವಲ್ ಟು k, ಸರಿನಾ. ಇದಕ್ಕೆ ನೆಕ್ಸ್ಟ್ ಇಲ್ಲಿಗೆ ಬನ್ನಿ, x ಪವರ್ 1 ಪ್ಲಸ್ r ಇದೆ. ಸೊ ಅದನ್ನ ನಾನೇನ್ ಮಾಡಬೇಕು, x ಪವರ್ k ಅಂತ ತಗೋಬೇಕು. ಸೊ ಇದೇನು ಬೇಡ ಕೆಳಗಡೆದು. ಸೊ ಈ ನೋಡಿ 1 ಪ್ಲಸ್ r ಇದೆಯಲ್ಲ, ಸೊ ಅದನ್ನ ನಾನು k ಅಂತ ತಗೋಬೇಕಾಗುತ್ತೆ. ಯಾಕೆ, x ಪವರ್ k ಬೇಕು ನನಗೆ. ಸೊ r ವ್ಯಾಲ್ಯೂನ ಕಂಡುಹಿಡ್ಕೊಳ್ಳಿ, r ವಿಲ್ ಬಿ ಈಕ್ವಲ್ ಟು k - 1. ಸೊ ಇವಾಗ r ಇದೆಯಲ್ಲ, ಸೊ ಆ ಜಾಗಕ್ಕೆ k - 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. r = k - 1. ನೆಕ್ಸ್ಟ್ ಇಲ್ಲಿಗೆ ಬನ್ನಿ, x ಪವರ್ 2 ಪ್ಲಸ್ r ಇದೆ. ಸೊ 2 ಪ್ಲಸ್ r ಇದೆ, ಅದನ್ನ ನಾನು k ಮಾಡಬೇಕು ಅಂತಂದ್ರೆ ಸೊ k - 2 ಆಗುತ್ತೆ. ಸೊ +2 ಆ ಕಡೆ ಹೋದ್ರೆ -2 ಆಗುತ್ತೆ. ಸೊ r ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು k - 2. ಸೊ ಇವಾಗ ನೋಡಿ ಇಲ್ಲಿ ಇದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಲ್ಲಿ x ಅನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ, ನೋಡಿ r ಜಾಗಕ್ಕೆ k ಹಾಕಿದ್ರೆ x ಪವರ್ k ಆಯ್ತು. ನೆಕ್ಸ್ಟ್ ಇಲ್ಲಿ r ಜಾಗಕ್ಕೆ ಏನಾದ್ರೂ k - 1 ಹಾಕಿದ್ರೆ 1 ಪ್ಲಸ್ r ಇರೋದಲ್ವಾ. ಸೊ k - 1 ಹಾಕಿದ್ರೆ ಏನಾಗುತ್ತೆ, +1 - 1 ಕ್ಯಾನ್ಸಲ್ ಆಗಿ k ಮಾತ್ರ ಉಳ್ಕೊಂತು. ನೆಕ್ಸ್ಟ್ ಇಲ್ಲಿ k - 2 ಅನ್ನ ಈ r ಜಾಗಕ್ಕೆ ಹಾಕಿದ್ರೆ 2 + k - 2 ಅಂದ್ರೆ +2 - 2 ಕ್ಯಾನ್ಸಲ್ ಆಗಿ k ಮಾತ್ರ ಉಳ್ಕೊಂತು. ಸೊ ನನಗೆ ಕೋಎಫಿಷಿಯಂಟ್ ಆಫ್ x ಪವರ್ k ಬೇಕಾಗಿರೋದು, ಸರಿನಾ. ಸೊ ಇದು x ಪವರ್ k ಆಗಿ ಕನ್ವರ್ಟ್ ಆಗುತ್ತೆ, ಇದು x ಪವರ್ k ಆಗಿ ಕನ್ವರ್ಟ್ ಆಗುತ್ತೆ, ಇದು ಕೂಡ x ಪವರ್ k ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ NCR ಇದೆಯಲ್ಲ, ಅದು ಮಾತ್ರ ನನಗೆ ಬೇಕಾಗಿರೋದು. ಸೊ ಫೈನಲ್ ಆನ್ಸರ್ ಏನಾಗುತ್ತೆ, ಫೈನಲ್ ಆನ್ಸರ್ ಇಸ್ ಈಕ್ವಲ್ ಟು, ನೋಡಿ n ಇರುವಂತ ಜಾಗಕ್ಕೆ ಅದನ್ನೇ ಉಳಿಸ್ಕೊಳ್ಳಿ, n ವ್ಯಾಲ್ಯೂ ನನಗೆ ಗೊತ್ತಿಲ್ಲ n. ನೆಕ್ಸ್ಟ್ CR, r ಜಾಗಕ್ಕೆ ಏನಂತ ಹಾಕ್ಬೇಕು, k ಅಂತ ಹಾಕ್ಬೇಕು, ಸರಿನಾ. ಪ್ಲಸ್ ನೆಕ್ಸ್ಟ್ ಇಲ್ಲಿ n ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಸೊ n ಅಂತಾನೆ ಬರೀರಿ. r ಜಾಗಕ್ಕೆ ಏನಂತ ಬರಿಬೇಕು, k - 1 ಅಂತ ಬರಿಬೇಕು. ಪ್ಲಸ್ n ವ್ಯಾಲ್ಯೂ ಗೊತ್ತಿಲ್ಲ, ಸೊ n ಅಂತಾನೆ ಬರೀರಿ. r ಜಾಗಕ್ಕೆ ಏನಂತ ಬರಿಬೇಕು, k - 2 ಅಂತ ಬರಿಬೇಕು, ಸರಿನಾ. ಸೊ ದೀಸ್ ಆರ್ ದ ಕೋಎಫಿಷಿಯಂಟ್ ಆಫ್ x ಪವರ್ k. ಇಷ್ಟೇ ಸಿಂಪಲ್. ಸೊ ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ಗಳ ವಿಡಿಯೋ ಲಿಂಕ್ಗಳು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಯಾಕಂದ್ರೆ ಒಂದೇ ಪ್ರಾಬ್ಲಮ್ ಅಲ್ಲಿ ನಿಮಗೆ ಅಷ್ಟು ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗಲ್ಲ. ಒಂದ್ 2-3 ಪ್ರಾಬ್ಲಮ್ನ ಸಾಲ್ವ್ ಮಾಡಿದಾಗ ನೀವೇ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.